ಪ್ರೇಕ್ಷಕರೇ ಪ್ರಣಾಮಗಳು. ಇದು ನಿಮ್ಮ ವಿಶ್ವ ಪ್ಲಸ್ ಟಿವಿ. ರಾಷ್ಟ್ರಪರ ಹಾಗೂ ಜನಹಿತದ ಈ ನಮ್ಮ ಮಾಧ್ಯಮ ಅಭಿಯಾನ ತಮ್ಮ ಸಹಕಾರದ ವಿನಃ ಮುಂದೆ ಸಾಗಲಾರದು. ದಯವಿಟ್ಟು ಸಮಾಜದ ಪರವಾದ ನಮ್ಮ ನಡುಗೆಯ ಈ ಹೆಜ್ಜೆಗಳಿಗೆ ತಮ್ಮ ಸಹಕಾರದ ಶಕ್ತಿಯನ್ನು ಸದಾ ತುಂಬುತ್ತಲಿರಿ. ಪ್ರೇಕ್ಷಕರೇ, ಭಾರತದ ಆಪ್ತಮಿತ್ರ, ವಿಶ್ವದ ಬಲಾಢ್ಯ ರಾಷ್ಟ್ರಗಳಲ್ಲಿ ಮುಂಚೂಣಿಯಲ್ಲಿರುವ ರಷ್ಯನ್ ಮಹಿಳೆಯರಲ್ಲಿ ಫರ್ಟಿಲಿಟಿ ಅಂದರೆ ಸಂತಾನೋತ್ಪತ್ತಿಯ ಫಲವತ್ತತೆ ಪ್ರಮಾಣ ಇಳಿಮುಖವಾಗ್ತಾ ಇದೆ ಅಂತೆ. ಅಲ್ಲಿಯ ಮನುಷ್ಯರ ಜೀವಶಾಸ್ತ್ರದ ಪರಿಕ್ರಮದ ಈ ಅಂಶವನ್ನು ಆ ದೇಶದ ಅಧ್ಯಕ್ಷ ಪುತಿನ್ನರೇ ಬಹಿರಂಗವಾಗಿ ಹೇಳಿಕೊಂಡಿದ್ದಾರೆ. ಅಲ್ಲಿಯ ಸ್ತ್ರೀಯರ ಸಂತಾನೋತ್ಪತ್ತಿ ಶಕ್ತಿ ಕ್ಷೀಣಿಸುತ್ತಿರುವುದರ ಬಗ್ಗೆ ಪುಟಿನ್ ಅಧೀರರಾಗಿದ್ದಾರೆ. ಫರ್ಟಿಲಿಟಿ ಗ್ರಾಫ್ ಇಳಿಮುಖದ ಜೊತೆಗೆ ಉಕ್ರೇನ್ ಜೊತೆಗಿನ ಸಮರದಿಂದಾಗಿ ರಷ್ಯಾದಲ್ಲಿ ಜನಸಂಖ್ಯೆ ಕುಸಿತಕ್ಕೆ ಸದ್ಯದ ಕಾರಣವಾಗಿದೆ ಎಂಬುವುದು ಆ ದೇಶದ ಲೆಕ್ಕಾಚಾರ. ಇದು ಕೂಡ ಪುತಿನ್ನರನ್ನು ಮತ್ತಷ್ಟು ಚಿಂತೆಗೆ ದೂಡಿದೆ. ಇಂಥ ಫರ್ಟಿಲಿಟಿ ಪ್ರಮಾಣದ ಕೊರತೆಯನ್ನು ನೀಗಿಸಿಕೊಳ್ಳಲು ಪುತಿನ್ ತನ್ನ ಕೋರ್ ಟೀಮ್ ಜೊತೆಗೆ ಗಂಭೀರವಾಗಿ ಚಿಂತನಾ ಸಭೆಗಳನ್ನು ನಡೆಸಿದ್ದಾರೆ. ಆ ಮಹತ್ವದ ಸರಣಿ ಬೈಠಕ್ಗಳಿಂದ ಹೊರಹೊಮ್ಮಿದ ತೀರ್ಮಾನ ಜಗತ್ತು ಅಚ್ಚರಿಯಿಂದ ಮಾಸ್ಕೋ ನಗರತ್ತ ನೋಡುವಂತೆ ಮಾಡಿದೆ. ಪ್ರೇಕ್ಷಕರೇ, ಪುತಿನ್ ಟೀಮಿನ ಆ ಮಹತ್ವದ ತೀರ್ಮಾನ ಏನು ಗೊತ್ತೇನು? ಆ ತೀರ್ಮಾನ ಏನು ಅಂತಂದ್ರೆ, ಇನ್ನು ಮುಂದೆ ರಷ್ಯಾದಲ್ಲಿ ವರ್ಕಿಂಗ್ ಲಂಚ್ ಬ್ರೇಕ್ ಮತ್ತು ಕಾಫಿ ಬ್ರೇಕ್ ಸಮಯವನ್ನು ಲೈಂಗಿಕ ಕ್ರಿಯೆಯ ನಡೆಗೆ ಉಲ್ಲಸಿತ ವಿರಾಮವಾಗಿ ಬಳಸಿಕೊಳ್ಳುವುದಕ್ಕೆ ಹೊರಹೊಮ್ಮಿದ ಸಲಹೆ. ಖುದ್ದು ಪುತಿನ್ ಅವರೇ ತನ್ನ ದೇಶದ ರಷ್ಯನ್ ತರುಣ ದಂಪತಿಗಳಿಗೆ ಸೂಚನೆ ರೂಪದ ಈ ಸಲಹೆಯನ್ನು ಬಿಡುಗಡೆ ಮಾಡಿದ್ದಾರೆ. ಪ್ರೇಕ್ಷಕರೇ, ಪುತಿನ್ನರ ಈ ಘೋಷಣೆಯನ್ನು ಹಲವರು ಲಘುವಾಗಿ ಹಾಸ್ಯದ ರೂಪವಾಗಿ ನೋಡಬಹುದಾಗಿದೆ. ಅದರಲ್ಲೂ ಅಮೆರಿಕ ದೇಶವಂತೂ ವಿಡಂಬನೆಯಾಗಿ ಬಳಸಿಕೊಳ್ಳಬಹುದು. ಆದರೆ ಒಂದು ರಾಷ್ಟ್ರ ತನ್ನ ಜನಸಂಖ್ಯೆಯ ಪ್ರಮಾಣದ ಸ್ಥಿರತೆಯ ಗ್ರಾಫಿಕ್ ಡೌನ್ ಫಾಲ್ ಆಗುತ್ತಿರುವಾಗ ಇಂಥ ಅಸಮತೋಲನೆಯನ್ನು ಸರಿಪಡಿಸಿಕೊಳ್ಳುವುದು ಆ ದೇಶದ ಆಂತರಿಕ ವ್ಯವಹಾರವಾಗಿದೆ. ಯಾರೂ ಕೂಡ ಇದನ್ನು ಹಗುರವಾಗಿ ಪರಿಗಣಿಸಬಾರದು ಎಂದನ್ನಿಸುತ್ತದೆ. ಪ್ರಬುದ್ಧ ಜಗತ್ತು ಈ ವಿಚಾರವನ್ನು ಗಂಭೀರವಾಗಿ ಆಲೋಚಿಸಿ ನೋಡಬೇಕಾದ ಸಮಯ ಈಗ ಬಂದೊದಗಿದೆ. ಪ್ರೇಕ್ಷಕರೇ, ನಾವು ಒಂದಿಷ್ಟು ಈ ಜನಸಂಖ್ಯೆ ಮತ್ತು ಸಂತಾನೋತ್ಪತ್ತಿಯ ವಿಚಾರವನ್ನು ಬೇರೆ ದೃಷ್ಟಿಕೋನಗಳಿಂದ ಇಲ್ಲಿ ಸಣ್ಣದಾಗಿ ಚರ್ಚೆ ಮಾಡೋಣ. ಮನುಷ್ಯನ, ಅದರಲ್ಲೂ ನವವಿವಾಹಿತ ದಂಪತಿಗಳ ದೇಹದಲ್ಲಿ ಸಂತಾನೋತ್ಪತ್ತಿಯ ಶಕ್ತಿ ಇರುವ ತನಕ ಲೈಂಗಿಕ ಕ್ರಿಯೆ ನಿರಂತರವಾಗಿ ನಡೆಸಬೇಕು ಮತ್ತು ಹೆಚ್ಚು ಸಂತಾನ ಪಡೆಯಬೇಕು. ಈ ಲೈಂಗಿಕ ಕ್ರಿಯೆ ಅಪರಾಧವಲ್ಲ ಹೀಗೆಂದು ಇಸ್ಲಾಂ ಪ್ರಮುಖವಾಗಿ ನಂಬಿರುವ ಶರಿಯಾದಲ್ಲೇ ಉಲ್ಲೇಖವಿದೆಯಂತೆ. ಇಂಥ ವಿಚಾರಗಳನ್ನು ಆ ಸಮಾಜದ ಮೌಲ್ವಿಗಳು ತಮ್ಮ ಉಪನ್ಯಾಸಗಳ ಮೂಲಕ ಇಸ್ಲಾಂ ಧರ್ಮೀಯರಲ್ಲಿ, ವಿಶೇಷವಾಗಿ ಆ ಧರ್ಮದ ಯುವ ಸಮುದಾಯದಲ್ಲಿ ತಿಳುವಳಿಕೆ ತುಂಬುತ್ತಾ ಇರುತ್ತಾರೆ. ಅದಕ್ಕೆ ಇರಬೇಕು ಜಗತ್ತಿನಲ್ಲಿ ಇಸ್ಲಾಂ ಸಮಾಜದ ಜನಸಂಖ್ಯೆಯ ಗ್ರಾಫಿಕ್ ರಭಸ ಪಡೆದುಕೊಳ್ಳುತ್ತಿರುವುದಕ್ಕೆ ಕಾರಣ. ಈ ಜನಸಂಖ್ಯೆ ವೃದ್ಧಿಯ ಸೂತ್ರ ಎಲ್ಲೋ ಒಂದು ಕಡೆ ಭಾರತದ ಹಿಂದೂ ಜನಸಂಖ್ಯೆಯ ಸ್ಥಿರತೆಗೆ ಪೂರಕವೆಂದು ಕಾಣ್ತಾ ಇದೆ. ಅದಕ್ಕೆ ಇರಬೇಕು ಹಿಂದೂ ಸಂತ ಸಮಾಜ ಇತ್ತೀಚೆಗೆ ತಮ್ಮ ಸತ್ಸಂಗದ ಬೌದ್ಧಿಕಗಳಲ್ಲಿ ಫರ್ಟಿಲಿಟಿ ಬಗ್ಗೆ ಮಾತಾಡ್ತಾ ಇರೋದು. ರಷ್ಯಾ ದೇಶದಲ್ಲಿ ಸ್ತ್ರೀಯರ ಫರ್ಟಿಲಿಟಿ ಪ್ರಮಾಣ ಕ್ಷೀಣಿಸ್ತಾ ಇದ್ರೆ ಇದರ ಆಪ್ತಮಿತ್ರ ಭಾರತದಲ್ಲಿ ಪುರುಷರ ಫಲವತ್ತತೆಯ ಗ್ರಾಫಿಕ್ ಲೈನ್ ಇಳಿಮುಖ ಆಗ್ತಾ ಇದೆಯಂತೆ. ರಷ್ಯಾದ ಸ್ತ್ರೀಯರು ಮತ್ತು ಭಾರತದ ಪುರುಷರಲ್ಲಿ ಫರ್ಟಿಲಿಟಿ ಪ್ರಮಾಣ ಕಡಿಮೆಯಾಗುತ್ತಿರುವ ವಿಚಾರವನ್ನು ಉಭಯ ರಾಷ್ಟ್ರಗಳ ವೈದ್ಯ ವಿಜ್ಞಾನದ ಸಂಶೋಧನಾ ವರದಿಗಳೇ ದೃಢೀಕರಿಸ್ತಾ ಇದ್ದಾವೆ. ಭಾರತದ ಪುರುಷರ ಈ ಫರ್ಟಿಲಿಟಿ ಪ್ರಮಾಣದ ವಿಚಾರ ವಿಶೇಷವಾಗಿ ಹಿಂದೂ ಸಮಾಜದಲ್ಲಿ ಜನಸಂಖ್ಯಾ ಸ್ಥಿರತೆಯ ಕುರಿತು ಗಾಢವಾದ ಚಿಂತನೆಗೆ ಹಚ್ಚಿಬಿಟ್ಟಿದೆ. ಭಾರತದಲ್ಲಿ ಇತ್ತೀಚಿನ ದಶಕಗಳಲ್ಲಿ ಯುವಜನ ಇನ್ಸ್ಟೆಂಟ್ ಮನಿ ಮೇಕಿಂಗ್ ಗೋಲ್ ಸೆಟ್ ಮಾಡ್ತಾ ಇದ್ದಾರೆ. ಇವರ ಈ ದಿಢೀರ್ ಶ್ರೀಮಂತರಾಗುವ ಹುಚ್ಚು ಇವರಲ್ಲಿ ಕೆಲಸಕ್ಕೆ ಶಿಫ್ಟ್ ಕಲ್ಚರ್ ತಂದಿಟ್ಟಿದೆ. ಹೆಚ್ಚು ರಾತ್ರಿ ಪಾಳಿಯಲ್ಲಿ ದುಡಿಮೆಗೆ ಜಾರುವ ಯುವಜನ, ಅದರಲ್ಲೂ ವಿಶೇಷವಾಗಿ ಈ ಎಂಜಿನಿಯರಿಂಗ್ ಸೆಕ್ಟರಿನ ಯುವಕರು ಅಂದ್ರೆ ಟೆಕ್ಕಿಗಳು ತಮ್ಮ ಫರ್ಟಿಲಿಟಿ ಪ್ರಮಾಣವನ್ನು ಕಳೆದುಕೊಳ್ತಾ ಇದ್ದಾರಂತೆ. ಇದರ ಜೊತೆಗೆ ಹಿಂದೂ ಸಮಾಜದ ಯುವ ದಂಪತಿಗಳು ಸಂತಾನೋತ್ಪತ್ತಿಯ ಸಮಯವನ್ನು ಸಮರ್ಪಕವಾಗಿ ಬಳಸಿಕೊಳ್ಳುತ್ತಿಲ್ಲ. ಈ ನಡೆ ಇಡೀ ಭಾರತದ ಹಿಂದೂ ಸಮಾಜವನ್ನು ಗಾಢವಾದ ಚಿಂತನೆಗೆ ತಳ್ಳಿದೆ. ಪ್ರೇಕ್ಷಕರೇ, ಈ ಎಲ್ಲ ಬೆಳವಣಿಗೆಯ ನಡುವೆ ಭಾರತದಲ್ಲಿ ಈಗ ಲೈಂಗಿಕ ವಿಚಾರ ಮಡಿವಂತಿಕೆಯ ಕಬಂಧಗಳಿಂದ ತೆರೆದುಕೊಂಡಿದೆ. ಸಮಾಜದಲ್ಲಿ ಈ ವಿಚಾರ ತೆರೆದ ಮನಸ್ಸಿನಿಂದ ಚರ್ಚೆಯ ವಿಷಯವಾಗಿ
ಪರಿಗಣನೆಗೆ ಬರ್ತಾ ಇದೆ. ಇದಕ್ಕೆ ಪ್ರತ್ಯಕ್ಷ ಉದಾಹರಣೆಯೇ ನಮ್ಮ ಸಂತ ಸಮಾಜದ ಕೆಲವು ಪ್ರಮುಖ ಸಂತರು ತಮ್ಮ ಸತ್ಸಂಗದ ಸಮಯದಲ್ಲಿ ಜನಸಂಖ್ಯೆಯ ಸ್ಥಿರತೆ ಮತ್ತು ಸಂತಾನೋತ್ಪತ್ತಿಯ ವಿಚಾರಗಳನ್ನು ತಮ್ಮ ಅನುಯಾಯಿಗಳ ಮನಸ್ಸಿಗೆ ಮುಟ್ಟಿಸುವ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲದೆ ಹಿಂದೂ ಸಮಾಜದ ಯುವ ದಂಪತಿಗಳು ತಮ್ಮ ಸಂತಾನೋತ್ಪತ್ತಿಯ ಕಾಲಖಂಡವನ್ನು ಸಮರ್ಪಕವಾಗಿ ಬಳಸಿಕೊಂಡು ಭಾರತ ದೇಶದಲ್ಲಿ ಹಿಂದೂ ಸಮಾಜದ ಜನಸಂಖ್ಯೆ ಮುಂದಿನ 1000 ವರ್ಷಗಳ ತನಕ ಸ್ಥಿರವಾಗಿ ಇರಬೇಕಾದರೆ ಪ್ರತಿಯೊಂದು ದಂಪತಿಗಳು ಆರತಿಗೆ ಒಂದು ಕೀರ್ತಿಗೆ ಒಂದು ಸೂತ್ರವನ್ನು ಬಿಟ್ಟು ಕನಿಷ್ಠ 4 ರಿಂದ 5 ಮಕ್ಕಳನ್ನು ಹೆತ್ತು ಭಾರತ ಭೂಮಿಗೆ ವರದಾನವಾಗಿ ಕೊಡಬೇಕು. ಹೆಚ್ಚಿನ ಮಕ್ಕಳನ್ನು ಸಾಕಿ ಸಲಹಲು ಅಸಾಧ್ಯ ಎನ್ನುವ ದಂಪತಿಗಳು ಅಂಥ ಸಂತಾನವನ್ನು ಮಠ ಮಂದಿರಗಳಿಗೆ ದತ್ತುಪುತ್ರರನ್ನಾಗಿ ಕೊಡಬೇಕು. ಎಲ್ಲ ಮಕ್ಕಳನ್ನು ರಾಷ್ಟ್ರ ಪ್ರೇಮದ ಜೊತೆಗೆ ಸನಾತನತೆ ಹಾಗೂ ಬೌದ್ಧಿಕವಾಗಿ ಪ್ರಬುದ್ಧ ಭಾರತೀಯರನ್ನಾಗಿ ರೂಪಿಸಲು ಮಠ ಮಂದಿರಗಳು ಸಿದ್ಧವಿದ್ದಾವೆ ಎಂಬುವ ಸಂದೇಶ ಸಾರುತ್ತಿದ್ದಾರೆ ಈ ಸಂತ ಶಿಖಾಮಣಿಗಳು. ಈ ಸಂತರ ಸಂದೇಶದ ವಿಚಾರಗಳನ್ನು ಪ್ರಬುದ್ಧ ಹಿಂದೂ ಸಮಾಜದ ಜನರು ಈಗ ಮಂಥನ ಮಾಡಲೇಬೇಕಾಗಿದೆ. ಜನಸಂಖ್ಯಾ ಸ್ಥಿರತೆಯ ಗ್ರಾಫಿಕ್ ಇಳಿಮುಖದ ವಿಚಾರವೇ ಈಗ ರಷ್ಯಾ ದೇಶವನ್ನೇ ಚಿಂತೆಗೀಡು ಮಾಡಿದೆ. ಆದ್ದರಿಂದಲೇ ಆ ದೇಶದ ಅಧ್ಯಕ್ಷರೇ ವರ್ಕಿಂಗ್ ಲಂಚ್ ಮತ್ತು ಕಾಫಿ ಬ್ರೇಕ್ ಸಮಯವನ್ನು ಅಧಿಕೃತವಾಗಿ ಸಂತಾನೋತ್ಪತ್ತಿಯ ಕ್ರಿಯೆಗಳಿಗಾಗಿ ಉಪಯೋಗಿಸಿಕೊಳ್ಳಬೇಕು ಎಂದು ಆದೇಶ ರೂಪದ ತಾತ್ವಿಕ ಸಂದೇಶವನ್ನು ಖುದ್ದಾಗಿ ರಷ್ಯನ್ ದಂಪತಿಗಳಿಗೆ ನೀಡಿದ್ದಾರೆ. ನಮ್ಮ ಭಾರತದಲ್ಲಿ ಹಿಂದೂ ಸಮಾಜದ ಜನಸಂಖ್ಯೆ ಸ್ಥಿರತೆಗೆ ಇಂಥ ಪರಿಸ್ಥಿತಿ ಬರಕೂಡದು ಎಂಬುವ ಸಂದೇಶ ನಮ್ಮ ಸಂತರು ಇತ್ತೀಚಿನ ದಿನಗಳಲ್ಲಿ ನೀಡುತ್ತಿರುವ ಸಂತಾನೋತ್ಪತ್ತಿ ಕುರಿತ ಸಂದೇಶಗಳ ಹಿಂದೆ ಅಡಗಿದೆ ಎಂದು ನಾವು ಭಾವಿಸಬೇಕಾಗಿದೆ. ಪ್ರಸ್ತುತ ರಷ್ಯಾದಲ್ಲಿ ಪ್ರತಿ ಸ್ತ್ರೀಯರ ಫರ್ಟಿಲಿಟಿ ಪ್ರಮಾಣ 1.5ಕ್ಕೆ ಸ್ಥಿರವಾಗ್ತಾ ಇದೆ. ಅಲ್ಲಿಯ ಜನಸಂಖ್ಯೆಯ ಸ್ಥಿರತೆಗೆ ಅಗತ್ಯ ಇರುವುದು ಪ್ರತಿ ಸ್ತ್ರೀಯರಲ್ಲಿ 2.5%. ಇದರ ಪ್ರಮಾಣವನ್ನು ಭಾರತದ ಲೆಕ್ಕಾಚಾರದಲ್ಲಿ ನೋಡುವುದಾದರೆ ಭಾರತದ ಪ್ರತಿ 100 ಹೆಣ್ಣು ಮಕ್ಕಳಲ್ಲಿ 64% ಸಂತಾನೋತ್ಪತ್ತಿಯ ಬಲವನ್ನು ಹೊಂದಿದ್ದಾರೆ. ಪ್ರೇಕ್ಷಕರೇ, ಭಾರತದಲ್ಲಿ ಅದರಲ್ಲೂ ಹಿಂದೂ ಸಮಾಜದ ಸ್ತ್ರೀ ಪುರುಷರು ತಮ್ಮ ಬದುಕಿನ ಸುವರ್ಣ ಕಾಲ, ಯೌವನದ ಅಮೃತೋದ್ಭವದ ಕಾಲಘಟ್ಟವನ್ನು ದಾಂಪತ್ಯ ಜೀವನದ ಹೊಸಿಲಲ್ಲಿ ಮಕ್ಕಳನ್ನು ಪಡೆಯುವ ಸಂತಾನೋತ್ಪತ್ತಿಯ ಫಲವತ್ತತೆಯ ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಬೇಕಿರುವುದು ಅತ್ಯಂತ ಗಂಭೀರವಾದ ವೈಚಾರಿಕ ಸಂದೇಶವಾಗಿದೆ. ಸಂತಾನೋತ್ಪತ್ತಿಯ ಪ್ರಮಾಣ ಸ್ಥಿರತೆಯಿಂದ ಮುಂದೆ ಸಾಗಿದರೆ ಖಂಡಿತವಾಗಿಯೂ ಮುಂದಿನ 1000 ವರ್ಷಗಳ ಕಾಲಘಟ್ಟವನ್ನು ಪರಿಗಣಿಸಿ ನೋಡಿದಾಗ ಹಿಂದೂ ಸಮಾಜದ ಜನಸಂಖ್ಯೆ ಸ್ಥಿರತೆಯನ್ನು ಕಾಯ್ದುಕೊಳ್ಳಲಿದೆ ಎಂದೇ ಹೇಳಬಹುದಾಗಿದೆ. ಜನಸಂಖ್ಯಾ ಸ್ಥಿರತೆಗೆ ಪ್ರತಿಯೊಬ್ಬ ಹಿಂದೂ ಸಮಾಜದ ದಂಪತಿಗಳು ಈ ರಾಷ್ಟ್ರಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಸಂತಾನದ ಉಡುಗೊರೆ ಕೊಡಬೇಕಾಗಿದೆ. ಹಾಗಾಗದಿದ್ದರೆ ಮುಂದೊಂದು ದಿನ ಆಪ್ತ ಮಿತ್ರ ರಷ್ಯಾದಲ್ಲಿ ಈಗ ಎದುರಾಗಿರುವ ಫರ್ಟಿಲಿಟಿ ಡೌನ್ಫಾಲ್ ಭಾರತಕ್ಕೂ ತಪ್ಪಿದ್ದಿಲ್ಲ. ಇದನ್ನು ಅರಿತು ವಿಕಾಸದ ಮಹಾಮಾರ್ಗದಲ್ಲಿ ರಭಸದಿಂದ ಸಾಗಿರುವ ಜಗತ್ತಿನ ಯುವ ದೇಶ ಭಾರತ ಸ್ಪಂದಿಸಬೇಕಾಗಿದೆ. ನ್ಯೂಸ್ ಡೆಸ್ಕ್, ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.